ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಬೆಂಗಳೂರು ಕಾಲ್ತುಳಿತ ಪ್ರಕರಣದಲ್ಲೀಗ ದೊಡ್ಡ ಬೆಳವಣಿಗೆಯಾಗಿದೆ. ಆರ್ಸಿಬಿ ಮತ್ತು ಕೊಹ್ಲಿ ಅವರನ್ನ ಸಂಕಷ್ಟಕ್ಕೆ ಸಿಕ್ಕಾಕಿಸಿದೆ. ಕಾಲ್ತುಳಿತ ಬಗ್ಗೆ ರಾಜ್ಯ ಸರ್ಕಾರ ತನ್ನ ತನಿಖಾ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಿದ್ದು, ಸರ್ಕಾರ ನೇರವಾಗಿ ಆರ್ಸಿಬಿನ ದೂಷಿಸಿದೆ. ಬಹುತೇಕ ಕೊಹ್ಲಿಯನ್ನ ಕೂಡ ಕೇಸ್ನಲ್ಲಿ ಫಿಟ್ ಮಾಡೋ ಪ್ರಯತ್ನ ಕಾಣಿಸ್ತಾ ಇದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಆಯೋಗದ ಈ ವರದಿ ಪ್ರಕಾರ ಕಾರ್ಯಕ್ರಮದ ಆಯೋಜಕ ಡಿಎನ್ಎ ಎಂಟರ್ಟೈನ್ಮೆಂಟ್ ಸೆಲೆಬ್ರೇಷನ್ ಇಟ್ಕೊಳ್ಳೋ ಕುರಿತು ಜೂನ್ 3ನೇ ತಾರೀಕು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ಆದರೆ ಪೊಲೀಸ್ ಇಲಾಖೆ ಸ್ಪಷ್ಟವಾಗಿ ನಿರಾಕರಿಸಿತ್ತು, ಯಾವುದೇ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಆದರೂ ಕೂಡ ಆರ್ಸಿಬಿ ತನ್ನ ಪ್ರಚಾರವನ್ನು ಮುಂದುವರೆಸಿದೆ. ಜೂನ್ 4ನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಿ ಸರಣಿ ಪೋಸ್ಟ್ಗಳ ಮೂಲಕ ಸಾರ್ವಜನಿಕರಿಗೆ ಮುಕ್ತ ಆಹ್ವಾನ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಈ ಪೋಸ್ಟ್ಗಳ ಪೈಕಿ ಒಂದರಲ್ಲಿ ಖುದ್ದು ವಿರಾಟ್ ಕೊಹ್ಲಿ ಅಭಿಮಾನಿಗಳನ್ನ ಇನ್ವೈಟ್ ಮಾಡಿದ್ದಾರೆ. ಆರ್ಸಿಬಿ ತನ್ನ ಅಭಿಮಾನಿಗಳೊಂದಿಗೆ ಸೆಲೆಬ್ರೇಟ್ ಮಾಡಿಕೊಳ್ಳೋಕೆ ವಿಜಯೋತ್ಸವ ಇಟ್ಕೊಂಡಿದೆ, ಬನ್ನಿ ಅಂತ ಕರೆದಿದ್ದಾರೆ. ಈ ಪೋಸ್ಟ್ನ ಆರ್ಸಿಬಿ ತನ್ನ ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಶೇರ್ ಮಾಡಿದೆ. ಇದರಿಂದ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅದರಲ್ಲೂ ಮಧ್ಯಾಹ್ನದ ನಂತರದ ಒಂದು ಪೋಸ್ಟ್ನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಷನ್ ನಡೆಯುತ್ತೆ, ಇದಕ್ಕೆ ಸೀಮಿತ ಉಚಿತ ಪಾಸಸ್ ಕೂಡ ಇವೆ ಅಂತ ಹೇಳಿದೆ. ಇದರಿಂದ ಕ್ರೀಡಾಂಗಣದ ಸುತ್ತ 3 ಲಕ್ಷಕ್ಕೂ ಅಧಿಕ ಜನ ಬಂದು ಸೇರೋ ಹಾಗಾಯಿತು. ಇದರಿಂದ ಕಾಲ್ತುಳಿತಕ್ಕೆ ಆರ್ಸಿಬಿನೇ ಹೊಣೆ ಅಂತ ವರದಿ ಸಂಪೂರ್ಣ ಬ್ಲೇಮ್ ಅನ್ನ ಟೀಮ್ ಮತ್ತು ಪ್ರೈವೇಟ್ ಕಂಪನಿಗಳ ಮೇಲೆ ಹಾಕಿದೆ. ಟೀಮ್ ಜೊತೆಗಿದ್ದ ಪ್ರೈವೇಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳ ಮೇಲೆ. ಅಷ್ಟೇ ಅಲ್ಲ, ಈ ವರದಿಯನ್ನ ರಾಜ್ಯ ಸಚಿವ ಸಂಪುಟ ಸಂಪೂರ್ಣವಾಗಿ ಓಕೆ ಮಾಡಿದೆ, ಅಕ್ಸೆಪ್ಟ್ ಮಾಡಿದೆ. ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುಗೆ ಒಪ್ಪಿಗೆ ಕೊಟ್ಟಿದೆ. ಅಂದಹಾಗೆ ಈ ಕಾಲ್ತುಳಿತದ ಬಗ್ಗೆ ಜುಲೈ 1ನೇ ತಾರೀಕು ಮೈಕಲ್ ಡಿ ಕುನ್ನಾ ನೇತೃತ್ವದ ಏಕಸದಸ್ಯ ತನಿಖಾ ಆಯೋಗ ವರದಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಬ್ಮಿಟ್ ಮಾಡಿತ್ತು. ಇದರಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಲಾಗಿತ್ತು. ಅಲ್ಲದೆ ಘಟನೆಗೆ ಪೊಲೀಸರ ವೈಫಲ್ಯ ಹಾಗೆ ಕಾರ್ಯಕ್ರಮದ ಆಯೋಜಕರು ಕಾರಣ ಅಂತ ಉಲ್ಲೇಖ ಮಾಡಲಾಗಿತ್ತು. ಈಗ ಈ ಆಯೋಗದ ಶಿಫಾರಸಿನಂತೆ ಆರ್ಸಿಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಜಾಮೀನು ಕೊಟ್ಟಿರುವುದಕ್ಕೆ ಸುಪ್ರೀಂ ಕೆಂಡ ಕಾರಿದೆ. ಹೈಕೋರ್ಟ್ ವಿವೇಚನೆ ಬಳಸಿ ಬೇಲ್ ಕೊಟ್ಟಿಲ್ಲ ಅಂತ ಹೇಳಿದೆ. ಆರೋಪಿಗಳಿಗೆ ಹೈಕೋರ್ಟ್ ಕೊಟ್ಟಿರೋ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು. ಅರ್ಜಿ ವಿಚಾರಿಸಿದ ಕೋರ್ಟ್ ಹೈಕೋರ್ಟ್ ತೀರ್ಪಿನ ಮೇಲೆ ಅನುಮಾನ ವ್ಯಕ್ತಪಡಿಸಿದೆ. ಜಸ್ಟಿಸ್ ಜೆಬಿ ಪರ್ದಿವಾಲಾ ಮತ್ತು ಆರ್ ಮಹದೇವನ್ರ ದ್ವಿಸದಸ್ಯ ಪೀಠ ಹೈಕೋರ್ಟ್ ತೀರ್ಪನ್ನ ಒಪ್ಪಿಕೊಳ್ಳುವುದಿಲ್ಲ. ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ನಮಗೆ ತೃಪ್ತಿ ಇಲ್ಲ. ಹೈಕೋರ್ಟ್ ತನ್ನ ವಿವೇಚನೆಯನ್ನ ಸೂಕ್ತವಾಗಿ ಬಳಸಿಲ್ಲ. ಈ ಬಗ್ಗೆ ನೀವು ಏನ್ ಹೇಳೋಕೆ ಬಯಸ್ತೀರಾ? ಹೈಕೋರ್ಟ್ ಆದೇಶವನ್ನ ಹೇಗೆ ನೀಡಿದೆ ಅಂತ ನೀವು ಗಮನಿಸಿರಬಹುದು ಅಂತ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ಗೆ ಹೇಳಿದೆ. ಮುಂದಿನ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಜುಲೈ 22ನೇ ತಾರೀಕಿಗೆ ನಿಗದಿಪಡಿಸಿದೆ. ರಷ್ಯಾದಿಂದ ತೈಲ ತರಿಸಿಕೊಂಡು ಅದರ ಜೇಬು ತುಂಬಿಸಿದ್ರೆ ಜಾಗ್ರತೆ ಅಂತ ವಾರ್ನಿಂಗ್ ಕೊಟ್ಟಿರುವ ಅಮೆರಿಕ ಮತ್ತು ಇತರ ನ್ಯಾಟೋ ರಾಷ್ಟ್ರಗಳಿಗೆ ಭಾರತ ತಿರುಗೇಟು ಕೊಟ್ಟಿದೆ. ಈಗ ಅಮೆರಿಕ ಮತ್ತು ನ್ಯಾಟೋ ರಾಷ್ಟ್ರಗಳು ಕೊಡೋ ಬೆದರಿಕೆಗಳಿಂದ ನಮಗೆ ಅಂತದ್ದೇನು ಚಿಂತೆ ಇಲ್ಲ ಅಂತ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಕಾದಷ್ಟು ತೈಲ ಇದೆ. ಅದರಿಂದ ಭಾರತಕ್ಕೆ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಬೇಕು ಅಂತಿಲ್ಲ. ಹಿಂದೆ 2007ರಲ್ಲಿ ಭಾರತ ಸುಮಾರು 27 ರಾಷ್ಟ್ರಗಳಿಂದ ತೈಲ ಖರೀದಿ ಮಾಡ್ತಾ ಇತ್ತು. ಆದ್ರೀಗ 40 ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ತೈಲ ಸಿಗೋ ಇರಾನ್ ಮತ್ತು ವೆನೆಜುವೆಲಾ ರಾಷ್ಟ್ರಗಳ ಮೇಲೆ ಸ್ಯಾಂಕ್ಷನ್ ಹಾಕಿದ್ದಾರೆ. ಹಾಗಂತ ಮಾತ್ರಕ್ಕೆ ಸ್ಯಾಂಕ್ಷನ್ಸ್ ಕೊನೆವರೆಗೂ ಇರುತ್ತಾ? ಅತ್ತ ಬ್ರೆಜಿಲ್, ಕೆನಡಾದಂತಹ ರಾಷ್ಟ್ರಗಳು ತಮ್ಮ ತೈಲ ಉತ್ಪಾದನೆಯನ್ನ ಇನ್ನೂ ಹೆಚ್ಚು ಮಾಡಿಕೊಳ್ತಿವೆ. ಅಲ್ಲಿಂದಲೂ ತೈಲ ಪೂರೈಕೆಯಾಗುತ್ತೆ. ರಷ್ಯಾದಿಂದ ತೈಲ ತರಿಸಿಕೊಳ್ಳೋ ರಾಷ್ಟ್ರಗಳ ಮೇಲೆ ಸೆಕೆಂಡರಿ ಸ್ಯಾಂಕ್ಷನ್ಸ್ ಹೇರ್ತೀವಿ ಅನ್ನೋ ಕೆಲ ಹೇಳಿಕೆಗಳನ್ನ ಗಮನಿಸಿದ್ದೇವೆ. ಇವೆಲ್ಲ ಬರೀ ಒತ್ತಡ ಹೇರೋ ತಂತ್ರಗಳಷ್ಟೇ. ಈ ನಿಟ್ಟಿನಲ್ಲಿ ಯಾವುದೇ ರೀತಿ ತತ್ಕ್ಷಣದ ಕ್ರಮ ತಗೊಳ್ಳಲ್ಲ. ಸೊ ಇದರಿಂದ ನಮಗೇನು ಟೆನ್ಷನ್ ಇಲ್ಲ ಅಂತ ಹೇಳಿ ಲೈಟ್ ಆಗಿ ಬದಿಗೆ ಸರಿಸಿ ಬಿಸಾಕಿದ್ದಾರೆ ಹರ್ದೀಪ್ ಸಿಂಗ್ ಪುರಿ. ಜೊತೆಗೆ ನಿಜ ಹೇಳಬೇಕು ಅಂದ್ರೆ ಭಾರತ ರಷ್ಯಾದಿಂದ ತೈಲ ತರಿಸ್ಕೊಳ್ತಿರೋದ್ರಿಂದ ಜಾಗತಿಕ ತೈಲ ಬೆಲೆ ಸ್ಥಿರವಾಗಿರೋಕೆ ಹೆಲ್ಪ್ ಆಗಿದೆ. ಒಂದು ವೇಳೆ ಭಾರತ ರಷ್ಯಾದಿಂದ ತೈಲ ಆಮದು ಮಾಡಿಕೊಳ್ಳದೆ ಬೇರೆ ಮೂಲಗಳಿಂದ ಎಲ್ಲರೂ ತಗೊಳ್ಳೋ ಕಡೆಯಿಂದ ನಾವು ತಗೊಂಡಿದ್ರೆ
ಅಲ್ಲಿ ಒಪೆಕ್ನಲ್ಲಿ ತೈಲ ಬೆಲೆ ಜಾಸ್ತಿಯಾಗಿ ತೈಲ ಬೆಲೆ ಗಗನಕ್ಕೆ ಮುಟ್ತಾ ಇತ್ತು. ಪ್ರತಿ ಬ್ಯಾರಲ್ಗೆ $130 ಆಗಿರೋದು. ಈ ಕುರಿತು ಖುದ್ದು ನಮ್ಮ ಸರ್ಕಾರ ಸ್ಟಡಿ ಮಾಡಿದೆ. ಸೊ ಭಾರತದ ಕೆಲಸವನ್ನ ಟೀಕಿಸುವ ಬದಲು ಶ್ಲಾಘಿಸ್ರಿ ನೀವು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನ್ಯಾಟೋದ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟೆ ರಷ್ಯಾದಿಂದ ಹೀಗೆ ತೈಲ ತರಿಸ್ಕೊಳ್ತಾ ಇದ್ರೆ ಭಾರತ, ಚೀನಾ, ಬ್ರೆಜಿಲ್ ಮೇಲೆ 100% ಸೆಕೆಂಡರಿ ಟ್ಯಾರಿಫ್ ಹೇರಬೇಕಾಗತ್ತೆ. ಹೋಗಿ ಯುಕ್ರೇನ್ ಜೊತೆಗೆ ಕದನ ವಿರಾಮ ಮಾಡಿಕೊಳ್ಳೋಕೆ ಪುಟಿನ್ಗೆ ಬುದ್ಧಿ ಹೇಳಿ ಅಂತೆಲ್ಲ ದಾದಾಗಿರಿ ತೋರಿಸಿದ್ರು. ಅದಕ್ಕೂ ಮುಂಚೆ ರಷ್ಯಾದಿಂದ ತೈಲ ತರಿಸಿಕೊಳ್ಳೋ ಭಾರತ ಮತ್ತು ಚೀನಾದಂತಹ ರಾಷ್ಟ್ರಗಳ ಮೇಲೆ 500% ಟ್ಯಾರಿಫ್ ಹೇರೋಕೆ ಬಿಲ್ ಕೂಡ ತಯಾರಾಗಿದೆ. ಎಲ್ಲಿ ಅಮೆರಿಕದಲ್ಲಿ ಟ್ರಂಪ್ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ರಿಪಬ್ಲಿಕನ್ ಸಂಸದರೊಬ್ಬರು ಹೇಳಿದ್ರು. ಇದಕ್ಕೆಲ್ಲ ಈಗ ಹರ್ದೀಪ್ ಸಿಂಗ್ ಪುರಿ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಂಗ್ ನೋಡೋಕೆ ಹೋದ್ರೆ ಈ ಯುರೋಪಿಯನ್ ರಾಷ್ಟ್ರಗಳಿದಾರಲ್ಲ, ಅಮೆರಿಕದ ಮಿತ್ರರು, ಇವರೇ ದೊಡ್ಡ ಕಳ್ಳರು. ಇವರೇ ತಗೊಳ್ತಿದ್ದಾರೆ ರಷ್ಯಾ ಹತ್ರ ನೈಸರ್ಗಿಕ ಅನಿಲ ಮತ್ತೆ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಮತ್ತೆ ನಾಟಕ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಮತ್ತೊಂದು ದೊಡ್ಡ ಅಕ್ರಮ ಆರೋಪ ಕೇಳಿಬಂದಿದೆ. ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಅಂತ ಬಿಜೆಪಿ ನಾಯಕರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಖಾಸಗಿ ದೂರನ್ನು ದಾಖಲಿಸಿದ್ದಾರೆ. ಸ್ಮಾರ್ಟ್ ಮೀಟರ್ ಖರೀದಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಇತರ ಕಂಪನಿಗಳನ್ನ ಕೈಬಿಟ್ಟು ದಾವಣಗೆರೆ ಮೂಲದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ಗೆ ಗುತ್ತಿಗೆ ಕೊಡಲಾಗಿದೆ. ಈ ಕಂಪನಿಗೆ ಗುತ್ತಿಗೆ ಕೊಡಬೇಕು ಅಂತಾನೆ ಇತರ ಕಂಪನಿಗಳು ಟೆಂಡರ್ನಲ್ಲಿ ಭಾಗವಹಿಸದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಬೇರೆ ರಾಜ್ಯಗಳಲ್ಲಿ $900 ಸಿಗೋ ಸ್ಮಾರ್ಟ್ ಮೀಟರ್ ಅನ್ನ ಇಲ್ಲಿ 5,000ದಿಂದ $10,000 ಮಾರಾಟ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಇಂಧನ ಮಂತ್ರಿ ಕೆಜೆ ಜಾರ್ಜ್ ಮತ್ತು ಇತರ ಅಧಿಕಾರಿಗಳೇ ಹೊಣೆ. ತನಿಖೆ ಅನುಮತಿಗಾಗಿ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ. ಲೋಕಾಯುಕ್ತ ಡಿವೈಎಸ್ಪಿಗೂ ಕೂಡ ದೂರು ಕೊಟ್ಟಿದ್ರು, ಎಫ್ಐಆರ್ ದಾಖಲಿಸಲಿಲ್ಲ. ಹೀಗಾಗಿ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸುವಂತೆ ಆದೇಶಿಸಬೇಕು ಅಂತ ಶಾಸಕ ಸಿಎನ್ ಅಶ್ವಥ್ ನಾರಾಯಣ್, ಎಸ್ಆರ್ ವಿಶ್ವನಾಥ್ ಹಾಗೂ ಧೀರಜ್ ಮುನಿರಾಜು ಕೋರ್ಟ್ಗೆ ಖಾಸಗಿ ದೂರನ್ನ ದಾಖಲು ಮಾಡ್ಕೊಂಡ್ ಬಂದಿದ್ದಾರೆ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ವಿಕ್ಲು ಶಿವು ಕೊಲೆ ಕೇಸಲ್ಲಿ ಕೆಆರ್ಪುರ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೃತ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಕೊಟ್ಟಿರೋ ದೂರಿನ ಮೇರೆಗೆ ಜಗದೀಶ್, ಕಿರಣ್, ವಿಮಲ್, ಅನಿಲ್ ಮತ್ತು ಭೈರತಿ ಬಸವರಾಜ್ ವಿರುದ್ಧ ಬೆಂಗಳೂರಿನ ಭಾರತೀನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ರಿಜಿಸ್ಟರ್ ಆಗಿದೆ. ಮೃತ ಶಿವಪ್ರಕಾಶ್ ತಾಯಿ ಜಾಗದ ವಿಚಾರವಾಗಿ ಕೊಲೆ ಮಾಡಲಾಗಿದೆ. 8 ರಿಂದ 9 ಜನ ಮಾರಕಾಸ್ತ್ರಗಳಿಂದ ಮಗನನ್ನ ಕೊಲೆ ಮಾಡಿದ್ದಾರೆ. ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದಲೇ ಹತ್ಯೆ ನಡೆದಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆದರೆ ಭೈರತಿ ಬಸವರಾಜ್ ಮಾತ್ರ ದುರುದ್ದೇಶದಿಂದ ಈ ರೀತಿ ನನ್ನ ಹೆಸರನ್ನ ತಗೊಂಡ್ಬಂದಿದ್ದಾರೆ. ಕೇಸ್ನಲ್ಲಿ ಸಂಬಂಧ ಇಲ್ಲ ನನಗೆ, ಪೊಲೀಸರು ಪ್ರಾಥಮಿಕ ತನಿಖೆ ನಡೆಸದೆ ಕೇಸ್ ಹಾಕಿಬಿಟ್ಟಿದ್ದಾರೆ, ಇದು ತೇಜೋವಧೆಯ ಪ್ರಯತ್ನ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಭೈರತಿ ಬಸವರಾಜ್ಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಅತ್ತ ಶಿವಪ್ರಕಾಶ್ ಕೊಲೆ ಮಾಡಿದ್ದು ನಾವೇ ಅಂತ 5 ಭಾರತೀನಗರ ಪೊಲೀಸ್ ಸ್ಟೇಷನ್ನಲ್ಲಿ ಸರೆಂಡರ್ ಕೂಡ ಆಗಿದ್ದಾರೆ. ಕಿರಣ್, ವಿಮಲ್ ಸೇರಿ 5ರನ್ನ ವಶಕ್ಕೆ ಪಡೆದಿರೋ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟಿ ರನ್ಯಾ ರಾವ್ ಮತ್ತು ಇತರ 2 ಆರೋಪಿಗಳು 1 ವರ್ಷ ಜೈಲಿನಲ್ಲೇ ಇರಬೇಕಾದ ಪರಿಸ್ಥಿತಿ ಎದುರಾಗಿದೆ. ರನ್ಯಾ ರಾವ್, ತರುಣ್ ರಾಜು ಮತ್ತು ಸಾಹಿಲ್ ಜೈನ್ ವಿರುದ್ಧ ಕಾಫಿ ಪೋಸಾ ಕಾಯ್ದೆ ಜಾರಿ ಮಾಡಲಾಗಿದೆ. ಜಾಮೀನು ಕೊಟ್ಟರೆ ರನ್ಯಾ ರಾವ್ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳಿವೆ. ಅಲ್ಲದೆ ಸಾಕ್ಷ್ಯದ ಮೇಲೂ ಕೂಡ ಪ್ರಭಾವ ಬೀರೋ ಚಾನ್ಸಸ್ ಇದೆ. ಹೀಗಾಗಿ ಕಾಫಿ ಪೋಸಾ ಜಾರಿ ಮಾಡಿ ಕಾಫಿ ಪೋಸಾ ಅಡ್ವೈಸರಿ ಬೋರ್ಡ್ ಆದೇಶ ಹೊರಡಿಸಿದೆ. ಏನು ಕಾಫಿ ಪೋಸಾ ಅಂದ್ರೆ ವಿದೇಶಿ ವಿನಿಮಯ ನಿಯಂತ್ರಣ ಹಾಗೂ ಕಳ್ಳ ಸಾಗಾಣಿಕೆ ತಡೆ ಕಾಯ್ದೆ. ಇದು ಈ ಕಾಯ್ದೆಯನ್ನ ಕಳ್ಳ ಸಾಗಾಣಿಕೆ ಮಾಡೋರ ವಿರುದ್ಧ ಹಾಕಲಾಗುತ್ತೆ. ಆರೋಪಿ ಜಾಮೀನು ಪಡಿಬಾರದು ಅನ್ನೋದು ಇದರ ಮೂಲ ಉದ್ದೇಶ. ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಬೆಂಗಳೂರಲ್ಲೂ ಕೂಡ ಇನ್ನೊಂದು 2 ದಿನ ಬಹಳ ತಣ್ಣನೆಯ ವಾತಾವರಣ ಇರೋ ಸಾಧ್ಯತೆ ಇದೆ. ಓವರ್ ಕಳೆದ 24 ಗಂಟೆಯಲ್ಲಿ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಕೋಟೂರ ಶಿವಾಪುರ ಗ್ರಾಮದಲ್ಲಿ ಅತಿ ಹೆಚ್ಚು ಅಂದ್ರೆ 106 ಮಿಲಿಮೀಟರ್ ಮಳೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಹೆವಿ ಧಾರಾಕಾರ ಮಳೆಯಾಗಿದೆ. ಕಡವ ತಾಲೂಕಿನ ಮಣ್ಣುಗುಂಡಿ ಬಳಿ ಭೂಕುಸಿತ ಉಂಟಾಗಿದೆ. ಹೀಗಾಗಿ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಇತ್ತ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಸುರಿತಾ ಇದೆ. ಅಲ್ಲಿನ ಹೆಬ್ಬಾಳ ಗ್ರಾಮದಲ್ಲಿ ಭಾರಿ ಮಳೆಗೆ ಮನೆ ಕುಸಿದಿದೆ. ಪರಿಣಾಮ 1.5 ವರ್ಷದ ಮಗು ಮೃತಪಟ್ಟಿದೆ. 6 ಜನ ಗಾಯಗೊಂಡಿದ್ದಾರೆ. ಮುಂದಿನ 24 ಗಂಟೆಯಲ್ಲಿ ರಾಜ್ಯದ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಆರೆಂಜ್ ಅಲರ್ಟ್ ಅನ್ನು ಕೂಡ ಘೋಷಿಸಲಾಗಿದೆ. ಬೆಂಗಳೂರು ಸೇರಿದಂತೆ ಉಳಿದ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದ್ದು ಸಾಧಾರಣ ಮಳೆ, ತಣ್ಣನೆಯ ವಾತಾವರಣ ಇರಬಹುದು ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಪಾಕ್ ಪರವಾಗಿ ಬೇಹುಗಾರಿಕೆ ಆರೋಪದ ಮೇಲೆ ಭಾರತೀಯ ಸೈನಿಕನೊಬ್ಬನನ್ನ ಅರೆಸ್ಟ್ ಮಾಡಲಾಗಿದೆ. ದೇವಿಂದರ್ ಸಿಂಗ್ ಅಂತ ಗುರುತಿಸಲಾಗಿದೆ. ಈತನನ್ನ ಜುಲೈ 14ನೇ ತಾರೀಕು ಜಮ್ಮು ಕಾಶ್ಮೀರದ ಉರಿಯಲ್ಲಿ ಪಂಜಾಬ್ ಪೊಲೀಸ್ ಸ್ಟೇಟ್ ಸ್ಪೆಷಲ್ ಆಪರೇಷನ್ಸ್ ಸೆಲ್ ಅಧಿಕಾರಿಗಳು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಈ ದೇವಿಂದರ್ ಸಿಂಗ್ ಸೇನೆಯ ಸೂಕ್ಷ್ಮ ಮಾಹಿತಿಯನ್ನ ಪಾಕ್ನ ಬೇಹುಗಾರಿಕಾ ಸಂಸ್ಥೆ ಐಎಸ್ಐಗೆ ಶೇರ್ ಮಾಡ್ತಾ ಇದ್ದ ಅಂತ ಆರೋಪಿಸಲಾಗಿದೆ.
ಈ ಹಿಂದೆ ಇಂತಹದ್ದೇ ಆರೋಪದಲ್ಲಿ ಅರೆಸ್ಟ್ ಆಗಿದ್ದ ನಿವೃತ್ತ ಅಧಿಕಾರಿ ಗುರುಪ್ರೀತ್ ಸಿಂಗ್ ವಿಚಾರಣೆ ವೇಳೆ ಈತನ ವಿಚಾರ ಕೂಡ ದೇವಿಂದರ್ ಸಿಂಗ್ನ ವಿಚಾರ ಕೂಡ ಹೊರಗೆ ಬಂದಿದೆ. ಕಾಲೇಜಿನ ಉಪನ್ಯಾಸಕರಿಂದಲೇ ಲೈಂಗಿಕ ಕಿರುಕುಳ ಅಂತ ಆರೋಪಿಸಿ 20 ವರ್ಷದ ವಿದ್ಯಾರ್ಥಿನಿ ಬೆಂಕಿ ಇಟ್ಟುಕೊಂಡು ಪ್ರಾಣ ಕಳ್ಕೊಂಡಿದ್ರಲ್ಲ ತಮಗೆ ತಾವು. ಒಡಿಶಾದಲ್ಲಿ ದಿನದಿನಕ್ಕೂ ಇದು ವ್ಯಾಪಕವಾಗ್ತಾ ಇದೆ. ಇದರ ಬೆಂಕಿ, ಇದರ ಕೋಲಾಹಲ. ಮೃತ ವಿದ್ಯಾರ್ಥಿನಿಗೆ ನ್ಯಾಯ ಒದಗಿಸಬೇಕು ಅಂತ ಒಡಿಶಾದ ಪ್ರತಿಪಕ್ಷಗಳು, ಕಾಂಗ್ರೆಸ್, ಇತರ ವಿಪಕ್ಷಗಳೆಲ್ಲ ಒಟ್ಟಾಗಿ ಒಡಿಶಾ ಬಂದ್ಗೆ ಕರೆ ಕೊಟ್ಟಿದ್ರು. ಒಡಿಶಾ ಬಂದ್ ಆಗಿತ್ತು. ಅಂಗಡಿ ಮುಂಗಟ್ಟುಗಳು ಬಂದಾಗಿದ್ದು, ಜನ ರಸ್ತೆಗಿಳಿದಿಲ್ಲ. ವಾಹನಗಳ ಓಡಾಟಕ್ಕೆ ಅಡ್ಡಿ ಉಂಟಾಯಿತು. ರೈಲ್ವೆ ಟ್ರ್ಯಾಕ್ಸ್ ಅನ್ನು ಕೂಡ ಮುಚ್ಚಿ ಪ್ರತಿಭಟಿಸಿದ್ದಾರೆ. ವಿಪಕ್ಷಗಳೆಲ್ಲ ಸೇರಿ ಒಡಿಶಾ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ವಿದ್ಯಾರ್ಥಿನಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್, ಒಡಿಶಾ ಸಿಎಂ ಮೋಹನ್ ಚರಣ್ ಮಾಂಜಿ ಮತ್ತು ಒಡಿಶಾ ಶಿಕ್ಷಣ ಸಚಿವ ನಿತ್ಯಾನಂದ ಗೊಂಡ ಈಗಿಂದೀಗಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಏನೋ ಸ್ನೇಹಿತರೆ, ಭಾರತ ಮತ್ತೊಂದು ಮಿಸೈಲ್ ಸಿಸ್ಟಮ್ ಅನ್ನ ಟೆಸ್ಟ್ ಮಾಡಿದೆ. ಸ್ವದೇಶಿ ನಿರ್ಮಿತ ಆಕಾಶ್ ಸಿಸ್ಟಮ್ ನ ಪ್ರೈಮ್ ವರ್ಷನ್ ಆಕಾಶ್ ಪ್ರೈಮ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಅನ್ನ ಲಡಾಖ್ ತಗೊಂಡು ಹೋಗಿ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಸಮುದ್ರ ಮಟ್ಟದಿಂದ ಬರೋಬ್ಬರಿ 15,000 ಫೀಟ್ ಎತ್ತರದಲ್ಲಿ ಇದರ ಟೆಸ್ಟಿಂಗ್ ಆಗಿದೆ. ಈ ವೇಳೆ ಮಿಸೈಲ್ ಸಿಸ್ಟಮ್ 2 ಬಾರಿ ನಿಖರವಾಗಿ ಗುರಿಯನ್ನ ಹೊಡೆದುರುಳಿಸಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಎಲ್ಲ ಹವಾಮಾನದಲ್ಲೂ ನಿಖರವಾಗಿ ಟಾರ್ಗೆಟ್ ಅನ್ನ ಹೊಡೆಯುವುದರಲ್ಲಿ ಇದರ ಸುಧಾರಿತ ತಂತ್ರಜ್ಞಾನ ಯಶಸ್ವಿಯಾಗಿದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಇದನ್ನ ಬಳಕೆ ಮಾಡಲಾಗಿತ್ತು. ಟರ್ಕಿಯ ಡ್ರೋನ್ ಮತ್ತು ಚೀನಾ ನಿರ್ಮಿತ ಏರ್ಕ್ರಾಫ್ಟ್ಗಳನ್ನ ಹೊಡೆಯುವಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿತ್ತು ಅಂತ ರಕ್ಷಣಾ ಅಧಿಕಾರಿಗಳು ಹೇಳಿದ್ದಾರೆ. ನಿರಂತರ 8ನೇ ಬಾರಿ ಮಧ್ಯಪ್ರದೇಶದ ಇಂದೋರ್ ದೇಶದ ಅತ್ಯಂತ ಸ್ವಚ್ಛ ನಗರ ಸ್ಥಾನವನ್ನು ಪಡ್ಕೊಂಡಿದೆ. ಸೂರತ್ 2ನೇ ಸ್ಥಾನ ಪಡ್ಕೊಂಡಿದ್ದು, ನವಿ ಮುಂಬೈ 3ನೇ ಸ್ಥಾನದಲ್ಲಿದೆ. ಕೇಂದ್ರ ಸರ್ಕಾರದ ಆನ್ಯುವಲ್ ಕ್ಲೆನ್ಲಿನೆಸ್ ಸರ್ವೆ ಸ್ವಚ್ಛ ಸರ್ವೇಕ್ಷಣದಿಂದ ಈ ವಿಚಾರ ಗೊತ್ತಾಗಿದೆ. 3 ರಿಂದ 10 ಲಕ್ಷದೊಳಗೆ ಜನಸಂಖ್ಯೆ ಇರೋ ನಗರಗಳ ಕ್ಯಾಟಗರಿಯಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಪ್ರಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಚಂಡೀಗಢ 2ನೇ ಸ್ಥಾನ ಮತ್ತು ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರು 3ನೇ ಸ್ಥಾನವನ್ನು ಪಡ್ಕೊಂಡಿದೆ. ಉತ್ತರಾಖಂಡ್ ಸರ್ಕಾರ ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಭಗವದ್ಗೀತೆಯ ಪಠಣ ಕಡ್ಡಾಯಗೊಳಿಸಿದೆ. ಸರ್ಕಾರಿ ಶಾಲೆಗಳು ಪ್ರತಿದಿನ ಬೆಳಗ್ಗೆ ಪ್ರಾರ್ಥನೆ ವೇಳೆ ಭಗವದ್ಗೀತೆ ಶ್ಲೋಕಗಳ ಪಠಣ ಮಾಡಬೇಕು. ಅಷ್ಟೇ ಅಲ್ಲದೆ ಶಿಕ್ಷಕರು ಅದರ ಅರ್ಥವನ್ನ ಕೂಡ ಮಕ್ಕಳಿಗೆ ಹೇಳಬೇಕು ಅಂತ ಆದೇಶಿಸಿದೆ. ಆಧುನಿಕ ಶಿಕ್ಷಣದೊಂದಿಗೆ ಭಾರತೀಯ ಮೌಲ್ಯಗಳನ್ನ ಬ್ಲೆಂಡ್ ಮಾಡಿ ಮಕ್ಕಳಲ್ಲಿ ಶಿಸ್ತು, ನಾಯಕತ್ವದಂತ ಮೌಲ್ಯಗಳನ್ನ ತುಂಬೋಕೆ ಈ ನಿರ್ಧಾರ ಮಾಡಲಾಗಿದೆ ಅಂತ ಸರ್ಕಾರ ಹೇಳಿದೆ. ಯೆಮೆನ್ನಲ್ಲಿ ಕೊಲೆ ಪ್ರಕರಣ ಸಂಬಂಧ ಮರಣದಂಡನೆ ಶಿಕ್ಷೆಗೆ ಗುರಿಯಾಗಿರೋ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾರ ಶಿಕ್ಷೆ ಮುಂದೂಡಿ ಅವರಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಈಗ. ಆದರೆ ಸಮಸ್ಯೆ ಮತ್ತಷ್ಟು ಕಾಂಪ್ಲೆಕ್ಸ್ ಆಗ್ತಾ ಇದೆ. ಯಾಕಂದ್ರೆ ಮೃತ ತಲಾಲ್ ಅಬ್ದೋ ಮೆಹದಿ ಅವರ ಫ್ಯಾಮಿಲಿ ನಿಮಿಷಾ ಪ್ರಿಯಾರನ್ನ ಕ್ಷಮಿಸಿ ಬ್ಲಡ್ ಮನಿ ಸೆಟಲ್ಮೆಂಟ್ಗೆ, ಅಂದ್ರೆ ಮೃತ ಯೆಮೆನ್ ಪ್ರಜೆಯ ಫ್ಯಾಮಿಲಿಗೆ ಹಣ ಪರಿಹಾರ ಕೊಡೋದು ಅದಕ್ಕೆ ಒಪ್ಪಿಲ್ಲ. ನಿಮಿಷಾ ಪ್ರಿಯಾರಿಗೆ ಮರಣದಂಡನೆ ಶಿಕ್ಷೆ ನೀಡೋದು ಬಿಟ್ಟು ಬೇರೆ ಯಾವ್ದ್ರಲ್ಲೂ ನಮಗೆ ಆಸಕ್ತಿ ಇಲ್ಲ ಅಂತ ಮೃತ ತಲಾಲ್ ಅಬ್ದೋ ಮೆಹದಿ ಅವರ ಫ್ಯಾಮಿಲಿಯವರು ಹೇಳಿದ್ದಾರೆ ಈಗ. ಹಾಗಾಗಿ ಸದ್ಯಕ್ಕೆ ಜೀವದಾನ ಸಿಕ್ಕಿದ್ರೂ ಕೂಡ ರಿಲೀಫ್ ಸಿಕ್ಕಿಲ್ಲ. ಮತ್ತಷ್ಟು ಇದು ಕಾಂಪ್ಲೆಕ್ಸೇ ಆಗ್ತಾ ಇದೆ. ಇತ್ತೀಚೆಗೆ ಭಾರತ ಸರ್ಕಾರ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿತ್ತು ಅಂದ್ರೆ, ಕೇಳಿದಾಗ ಕೋರ್ಟ್ ಈ ವಿಚಾರ ಇನ್ನೊಂದು ರಾಷ್ಟ್ರದಲ್ಲಿ ನಡೆದಿರೋ ಘಟನೆ ಮತ್ತು ಅಲ್ಲಿನ ಕಾನೂನುಗಳು, ಜಾಸ್ತಿ ಹಸ್ತಕ್ಷೇಪ ಮಾಡೋ ಅಧಿಕಾರ ನಮಗಿಲ್ಲ. ಯೆಮೆನ್ ಅಧಿಕಾರಿಗಳೊಂದಿಗೆ ಮಾತನಾಡ್ತಾ ಇದ್ದೀವಿ, ಆದ್ರೆ ಇದಕ್ಕಿರೋ ಒಂದೇ ಒಂದು ಆಪ್ಷನ್ ಬ್ಲಡ್ ಮನಿ ಸೆಟಲ್ಮೆಂಟ್. ಅದಕ್ಕೆ ಅವ್ರ ಫ್ಯಾಮಿಲಿಯವರು ಒಪ್ಪಿದ್ರೆ ಮಾತ್ರ ಸಾಧ್ಯ ಅಂತ ಹೇಳಿತ್ತು. ಈಗ ಫ್ಯಾಮಿಲಿಯವರು ಆಗಲ್ಲ ಅಂತ ಹೇಳಿದ್ದಾರೆ. ಬೇಡ, ನಮಗೆ ದುಡ್ಡೆಲ್ಲ ಬೇಡ ಅಂತ ಹೇಳಿದ್ದಾರೆ. ಡಿ ಗುಕೇಶ್ ನಂತರ ಭಾರತದ ಮತ್ತೊಬ್ಬ ಯುವ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ವಿಶ್ವದ ನಂಬರ್ 1 ಚೆಸ್ ಆಟಗಾರ ಖ್ಯಾತಿಯ ಮ್ಯಾಗ್ನಸ್ ಕಾರ್ಲ್ಸನ್ರಿಗೆ ಸೋಲಿನ ರುಚಿ ತೋರಿಸಿದ್ದಾರೆ. ಅಮೆರಿಕದ ಲಾಸ್ ವೇಗಸ್ನಲ್ಲಿ ನಡೆದ ಫ್ರೀ ಸ್ಟೈಲ್ ಸ್ಲಾಮ್ ಚೆಸ್ನಲ್ಲಿ ಪ್ರಜ್ಞಾನಂದ ಮ್ಯಾಗ್ನಸ್ ಕಾರ್ಲ್ಸನ್ ರನ್ನ 39 ಮೂವ್ಗಳಲ್ಲಿ ಸೋಲಿಸಿಬಿಟ್ಟಿದ್ದಾರೆ. ಈ ಮೂಲಕ ಪ್ರಜ್ಞಾನಂದ ಕ್ವಾರ್ಟರ್ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಏನೋ ಕಳೆದ ಸೆಷನ್ ನಲ್ಲಿ ಫ್ಲಾಟ್ ಆಗಿದ್ದ ಭಾರತದ ಷೇರುಪೇಟೆ ಲಾಸ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 375 ಪಾಯಿಂಟ್ಸ್ ಬಿದ್ದು 82,259ಕ್ಕೆ ತಲುಪಿದೆ. ನಿಫ್ಟಿ 100 ಪಾಯಿಂಟ್ಸ್ ಕಳ್ಕೊಂಡು 25,111ಕ್ಕೆ ರೀಚ್ ಆಗಿದೆ. ಇನ್ಫೋಸಿಸ್, HDFC ಬ್ಯಾಂಕ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಹೆವಿವೇಟ್ ಸ್ಟಾಕ್ಸ್ ಅಲ್ಲಿ ಪ್ರಾಫಿಟ್ ಬುಕಿಂಗ್ ಆಗಿದೆ. ಮಾರಿದ್ದಾರೆ ಜನ ಸ್ವಲ್ಪ. ಇನ್ನು ಭಾರತ ಅಮೆರಿಕ ಮಧ್ಯೆ ಶೀಘ್ರ ವ್ಯಾಪಾರ ಒಪ್ಪಂದ ಆಗಬಹುದು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ರು ಕೂಡ ಯಾವಾಗ, ಏನ್ ಟ್ಯಾಕ್ಸ್ ರೇಟ್ಸ್, ಟ್ಯಾರಿಫ್ ಕ್ಲಾರಿಟಿ ಇಲ್ಲ. ಹೀಗಾಗಿ ಹೂಡಿಕೆದಾರರು ವೇಟ್ ಅಂಡ್ ವಾಚ್ ಅಂತ ಕಾಯ್ತಾನೆ ಇದ್ದಾರೆ. ದೇಸಿ ಮಾರ್ಕೆಟ್ ಲಾಸ್ನಲ್ಲೇ ಎಂಡ್ ಆಯಿತು. ಟಾಟಾ ಸ್ಟೀಲ್, ಟೈಟನ್, ಟಾಟಾ ಮೋಟಾರ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಬಜಾಜ್ ಫಿನಾನ್ಸ್ ಷೇರುಗಳೆಲ್ಲ ಗ್ರೀನ್ನಲ್ಲಿ ಎಂಡ್ ಆಗಿದ್ವು. ಟೆಕ್ ಮಹೀಂದ್ರಾ, ಇಂಡಸ್ಇಂಡ್ ಬ್ಯಾಂಕ್, ಇನ್ಫೋಸಿಸ್, HCL ಟೆಕ್ನಾಲಜೀಸ್ ಮತ್ತು ವಿಪ್ರೋ ಷೇರುಗಳು ಲಾಸ್ನಲ್ಲಿ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 15 ಪೈಸೆ ಡೌನ್ ಆಗಿ 86 ರೂಪಾಯಿ 7 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 47 ರೂಪಾಯಿ ಕಮ್ಮಿಯಾಗಿ 97,453 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗದೆ
89,270 ರೂಪಾಯಿಗೆ ಉಳ್ಕೊಂಡಿದೆ. ಇನ್ನು 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 200 ರೂಪಾಯಿ ಕಮ್ಮಿಯಾಗಿ 1,11,000 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.